ಬೆಂಗಳೂರಲ್ಲಿ ಈ ಏರಿಯಾಗಳಲ್ಲಿ ಭಾರೀ ಮಳೆಯಾಗುತ್ತೆ. ಯಾವ ಏರಿಯಾಗಳು? ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ತತ್ತರಿಸಿದ ಬೆಂಗಳೂರು. ಇನ್ನೂ ಮುಂಗಾರು ಶುರುವಾಗಿಲ್ಲ, ಅದರ ಪೂರ್ವವೇ ಸಂಭವಿಸಿದೆ. ಉಲ್ಲಾಳ 132 ಮಿಲಿಮೀಟರ್, ಕೆಂಗೇರಿ 132 ಮಿಲಿಮೀಟರ್, ವಿದ್ಯಾರಣ್ಯಪುರ 109 ಮಿಲಿಮೀಟರ್, ಚೌಡೇಶ್ವರಿ 103, ಇನ್ನು ಕೋರಮಂಗಲ 96.5 ಮಿಲಿಮೀಟರ್ನಷ್ಟು ಮಳೆಯಾಗಿರುವ ಮಾಹಿತಿ ಲಭ್ಯವಾಗಿದೆ. ಯಲಹಂಕ, ಸ್ಯಾಟಲೈಟ್ ಟೌನ್, HSR ಲೇಔಟ್, ಹೀಗೆ ನಾನಾ ಕಡೆಗಳಲ್ಲಿ, ಕೊಟ್ಟಿಗೆಪಾಳ್ಯ, ಕಾಮಾಕ್ಷಿಪಾಳ್ಯ, ಗೋವಿಂದರಾಜ್ ನಗರ, ಹೀಗೆ ಒಂದರ ಹಿಂದೆ ಒಂದು ಪ್ರದೇಶ, HAL ಏರ್ಪೋರ್ಟ್, ಹೊಸಕೆರೆ ಹಳ್ಳಿ, ಗಣೇಶ ಮಂದಿರ, ಈ ಭಾಗಗಳಲ್ಲೆಲ್ಲ, ಇನ್ನು ಪದ್ಮನಾಭನಗರ, ಮಾರತಹಳ್ಳಿ, ಹಂಪಿನಗರ, ಶ್ರೀನಗರ, ಗಿರಿನಗರ, ಹೀಗೆ ಟಿ ದಾಸರಹಳ್ಳಿ, ಜಕ್ಕೂರು, ಹೀಗೆ ನಿನ್ನೆ ಸುರಿದಂತಹ ಭಾರಿ ಮಳೆ, ಆ ಮಳೆ ಈ ಪ್ರದೇಶಗಳಲ್ಲಿ ಅತ್ಯಧಿಕ ಆಗಿರುವಂತಹದ್ದು. ಹೆಮ್ಮಿಗೆಪುರ, ಹಲಸೂರು, ಸಂಪಂಗಿ, ರಾಮನಗರ, ಹೊನ್ನಾಪೇಟೆ, ಇದು ಭಾರಿ ಮಳೆ ಆಗಿರ್ತಕ್ಕಂಥ ಪ್ರದೇಶಗಳು. ಈಜಿಪುರ, ಮೂಡಲಪಾಳ್ಯ, ಅಗ್ರಹಾರಂ, SK ಗಾರ್ಡನ್, ನಿನ್ನೆ ಸುರಿದ ಧಾರಾಕಾರ ಮಳೆ, ಆ ಮಳೆಗೆ ತತ್ತರಿಸಿದ ಪ್ರದೇಶಗಳನ್ನು ನಾವು ರಿವೀಲ್ ಮಾಡ್ತಾ ಇದ್ವಿ. ಕೊಡಿಗೆಹಳ್ಳಿ, ಇನ್ನು ಲಕ್ಷ್ಮೀ ದೇವಿನಗರ, ಮಲ್ಲೇಶ್ವರಂ, ಲಗ್ಗೆರೆ, ಸಾರಕ್ಕಿ, ಇದು ಅತ್ಯಧಿಕ ಮಳೆಯಾಗಿರ್ತಕ್ಕಂತಹ ಪ್ರದೇಶಗಳು. ಪುಟ್ಟೇನಹಳ್ಳಿ, ಸಿದ್ದಾಪುರ, ಸುದ್ದಗುಂಟೆಪಾಳ್ಯ, ಹೀಗೆ ನಿನ್ನೆ ನಡೆದಂತಹ ಅಥವಾ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ತತ್ತರಿಸಿದ ಬೆಂಗಳೂರು. ಒಂದೇ ಒಂದು ಮಳೆಗೆ 106 ಅವಾಂತರಗಳು ಕೂಡ ಕೆಲವು ಕಡೆ ವರದಿಯಾಗಿರುವಂತಹದ್ದು ಬೆಂಗಳೂರಿನಲ್ಲಿ. ಈ ಏರಿಯಾಗಳಲ್ಲಿ ಭಾರಿ ಮಳೆ ಆಗಿದೆ. ನಿನ್ನೆ ಒಂದು ದಿನ ಸುರಿದಂತಹ ಮಳೆ ಅದು. ಇನ್ನೂ ಕೂಡ 5 ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಯಾವ್ಯಾವ ಪ್ರದೇಶದಲ್ಲಿ ಅತ್ಯಧಿಕ ಮಳೆಯಾಗಿತ್ತು ಅನ್ನೋದನ್ನು ಈಗಾಗಲೇ ನಾವು ರಿವೀಲ್ ಮಾಡಿದ್ದೀವಿ. ಸೊ ಈ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆಯಾಗಿತ್ತು. ಇನ್ನು ನಿರೀಕ್ಷಿತ ಮಳೆಗಿಂತಲೂ ಕೂಡ ಏನು ವಾಡಿಕೆ ಪ್ರಕಾರ ಎಷ್ಟು ಸುರಿಬೇಕಿತ್ತು 120 ಮಿಲಿಮೀಟರ್, ಆದರೆ ಈ ಬಾರಿ ವಾಡಿಕೆಗೂ ಮೀರಿದ ಮಳೆ 125 ಮಿಲಿಮೀಟರ್ ಮಳೆಯಾಗಿರುವಂತಹದ್ದು ಸಾಕಷ್ಟು ಕ್ಷೇತ್ರದ ಜನರಿಗೂ ಕೂಡ ಒಂದು ತರಹದ ಕಂಟಕವೇ ಸರಿ. ಇನ್ನು ಮುಂಗಾರು ಪೂರ್ವ ಮಳೆಗೆ ತತ್ತರಿಸಿದ ರಾಜ್ಯ ರಾಜಧಾನಿ. 10 ವರ್ಷಗಳಲ್ಲೇ ಮುಂಗಾರು ಪೂರ್ವ ದಾಖಲೆ ಮಳೆ, ರೆಕಾರ್ಡ್ ಬ್ರೇಕ್ ಇದು. ಮೇ ತಿಂಗಳಲ್ಲಿ ಬೆಂಗಳೂರಲ್ಲಿ ಅತ್ಯಧಿಕ ಮಳೆ ದಾಖಲು ನಿರ್ಮಿಸಿದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್, ವಿದ್ಯಾಶಿಲ್ಪ ಅಂಡರ್ ಪಾಸ್, ಹೀಗೆ ಬೆಂಗಳೂರಿನ ನಾನಾ ಕಡೆ, ನಾಯ್ಡನಹಳ್ಳಿ ಅಂಡರ್ ಪಾಸ್, ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ತುಂಬಿ ತುಳುಕ್ತಾ ಇತ್ತು. ಮಳೆ ನೀರಿನ ಅಬ್ಬರದಲ್ಲಿ ವಾಹನ ಸವಾರರು ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ ಒಂದು ದಿನ ವಿಜಯನಗರದ ಮಾರುತಿ ಮಂದಿರದಲ್ಲಿ ಮನೆಗಳಿಗೆ ನುಗ್ಗಿದ ನೀರು, ಮನೆಗಳಿಗೂ ನೀರು ನುಗ್ಗಿದೆ. ಮುಂಗಾರು ಪೂರ್ವ ಮಳೆಗೆ ರಾಜ್ಯ ರಾಜಧಾನಿ ಬೆಂಗಳೂರು ತತ್ತರಿಸಿ ಹೋಗಿದೆ. 10 ವರ್ಷಗಳಲ್ಲೇ ಮುಂಗಾರು ಪೂರ್ವ ದಾಖಲೆ ನಿರ್ಮಿಸಿರುವಂತಹದ್ದು. ನಿನ್ನೆಯ ಮೇಘಸ್ಫೋಟ. ಮೇ ತಿಂಗಳಲ್ಲಿ ಇಷ್ಟು ಪ್ರಮಾಣದ ಮಳೆ ಈ ಹಿಂದಿನ ಇತಿಹಾಸವನ್ನು ಗಮನಿಸಿದಾಗ ಮೇ ತಿಂಗಳಲ್ಲಿ ಸುರಿದಿರಲಿಲ್ಲ ಇಷ್ಟು ಮಳೆ. ಈ ಬಾರಿ ಸುರಿದಂತಹ ಮಳೆ ಇದೆಯಲ್ಲ, ನಿಜಕ್ಕೂ ಕೂಡ ಅತ್ಯಧಿಕವಾದಂತಹ ಮಳೆ. ನಾಯಂಡಹಳ್ಳಿ ಅಂಡರ್ ಪಾಸ್, ಶಿವಾನಂದ ಸರ್ಕಲ್ ಅಂಡರ್ ಪಾಸ್, ಈ ಮಳೆ ನೀರಿನ ಅಬ್ಬರದಲ್ಲಿ ವಾಹನ ಸವಾರರು ಕೂಡ ಪರದಾಡುವ ಪರಿಸ್ಥಿತಿ. ಮೊದಲು ಗಮನಿಸಬೇಕಾಗಿರುವುದು ಈ ಅಂಡರ್ ಪಾಸ್ಗಳನ್ನು. ನೀವು ಈ ಹಿಂದೆ ಅಂಡರ್ ಪಾಸ್ನಲ್ಲಿ ದ್ವಿಚಕ್ರ ವಾಹನದ ಮಂಡಿಯವರೆಗೂ ನೀರು ಬರುತ್ತೆ, ಅದಾದ ನಂತರ ಆತ ಮುಳುಗು ಹೋಗ್ತಾನೆ, ನೋಡ್ತಿದ್ದ ಹಾಗೆ ಸಾವನ್ನಪ್ತಾನೆ. ಆ ತರಹದ ಸ್ಥಿತಿ ಇನ್ನೆಂದೂ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಬಾರಿ ಅಂಡರ್ ಪಾಸ್ಗಳಲ್ಲಿ ವಿಶೇಷವಾದಂಥ ಗಮನ ಹರಿಸ್ತೀವಿ ಅಂತ ಹೇಳಿ BBMP ಅಧಿಕೃತವಾಗಿ ಹೇಳ್ಕೊಂಡಿತ್ತು. ಆದರೆ ಅಂಡರ್ ಪಾಸಿನ ಪರಿಸ್ಥಿತಿ ನೋಡಿ. ಇಲ್ಲಿ ಯಾವನಾದರೂ ದ್ವಿಚಕ್ರ ವಾಹನದವನ್ನ ಬಂದು ತಗಲಾಕೊಂಡ್ರೆ ಅವನ ಕತೆ ಮುಗೀತು. ರಭಸವಾಗಿ ಸುರಿಯುವಾಗ ಗಾಡಿಯ ವೆಯ್ಟು ಅಥವಾ ಆತನು ಕೂಡ ಲೆಕ್ಕ ಬರೋದಿಲ್ಲ, ಅಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಉಸಿರುಗಟ್ಟಿ ಸತ್ತಂತಹ ಘಟನೆಗಳು ಪಾಠ ಆಗಬೇಕು. ಆದರೆ ಈ ಬಾರಿಯೂ ಕೂಡ ಅದು ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಅಂಡರ್ ಪಾಸ್ ಅಕ್ಕಪಕ್ಕದಲ್ಲಿ ಏನು ರಾಜಕಾಲುವೆ ಅಥವಾ ಚರಂಡಿ ವ್ಯವಸ್ಥೆಗಳಿದ್ದರೆ ಆ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಬೇಕು. ಹರಿಯದೆ ಇಲ್ಲಿ ರಸ್ತೆಯಲ್ಲಿ ನೀರು ನಿಂತಿರ್ತಕ್ಕಂಥ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ.
ಪೇಪರ್ ಇದು ಯಾವುದೋ ಇಲ್ಲಿ ಇದ್ರ ಮೇಲೆ ಇದು ತಿಂಗಳು ಇನ್ನು ಕರ್ನಾಟಕದ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ಮೇ 21ರಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ. ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಅತ್ಯಧಿಕ ಮಳೆಯಾಗುವಂತಹ ಜಿಲ್ಲೆಗಳು ಒಂದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೇ 21ರಂದು ರೆಡ್ ಅಲರ್ಟ್ ಘೋಷಿಸಿರುವಂತಹ ಹವಾಮಾನ ಇಲಾಖೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಮೇ 21ರಂದು ಆರೆಂಜ್ ಅಲರ್ಟ್ ಘೋಷಣೆ. ಉಳಿದ ಜಿಲ್ಲೆಗಳಲ್ಲಿ ಮೇ 21ರಂದು ಯೆಲ್ಲೋ ಅಲರ್ಟ್ ಘೋಷಣೆ. ಕರ್ನಾಟಕದ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಕೋಸ್ಟಲ್ ಭಾಗ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್, ಕಾರಣ ಅಲ್ಲಿ ಭಾರಿ ಮಳೆಯಾಗೋ ಪ್ರದೇಶಗಳದು ಜಿಲ್ಲೆಗಳು. ಮೇ 21ರಂದು ರೆಡ್ ಅಲರ್ಟ್ ಘೋಷಿಸಿರುವಂತಹ ಭಾರತೀಯ ಹವಾಮಾನ ಇಲಾಖೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ಮೇ 21ರಂದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಮೇ 21ರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿರುವಂತಹದ್ದು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಉತ್ತರ ಕನ್ನಡ ಈ ಭಾಗಗಳಲ್ಲಿ ಮಳೆ ಈ ರೀತಿ ಉಳಿದ ಈ ಮಲೆನಾಡು ಭಾಗದಲ್ಲಿ ಹೆಂಗಾಗುತ್ತೋ ಅದಕ್ಕಿಂತಲೂ ಕೂಡ ಮೀರಿದ ಮಳೆಗಳಾಗ್ತವೆ. ಹಾಗಾಗಿ ಅಲ್ಲಿ ಹವಾಮಾನ ಇಲಾಖೆ ಪ್ರತ್ಯೇಕವಾದಂತಹ ಅಲರ್ಟನ್ನು ಘೋಷಿಸಿರುವಂತಹದ್ದು ಉಳಿದ ಭಾಗಗಳಲ್ಲಿ. ಅಂದರೆ ಈ ಜಿಲ್ಲೆಗಳಲ್ಲಿ ಮೇ 21ರಂದು ಆರೆಂಜ್ ಅಲರ್ಟ್ ಘೋಷಣೆ. ಉಳಿದ ಜಿಲ್ಲೆಗಳು ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರಹದ ಮಳೆಗಳಾಗ್ತವೆ. ಸೊ ಹಾಗಿದ್ದಂತಹ ಸಂದರ್ಭದಲ್ಲಿ ಅಂತಹ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ ಭಾರತೀಯ ಹವಾಮಾನ ಇಲಾಖೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಈ ಭಾಗಗಳಲ್ಲಿಯೂ ಕೂಡ ಅಲರ್ಟ್ ಮಾಡಲಾಗಿದೆ. ಇವತ್ತು ಕರ್ನಾಟಕದ 3 ಜಿಲ್ಲೆಯಲ್ಲಿ ರಣ ಮಳೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಉಳಿದ ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಘೋಷಣೆ. ಇವತ್ತು ಕರ್ನಾಟಕದ 3 ಜಿಲ್ಲೆಯಲ್ಲಿ ರಣ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರಲ್ಲಿ ಆರೆಂಜ್ ಅಲರ್ಟ್. ಉಳಿದ ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಘೋಷಣೆ. ಇನ್ನು ಶಾಲೆಗಳಿಗೂ ಕೂಡ ರಜೆ ಇರುತ್ತೆ, ಮಕ್ಕಳಿಗೂ ಯಾವುದೇ ತೊಂದರೆ ಆಗೋದಿಲ್ಲ. ಇವತ್ತು ಕರ್ನಾಟಕದ 3 ಜಿಲ್ಲೆಯಲ್ಲಿ ರಣ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಇವತ್ತು. ಅಂದರೆ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಮೇ 21ರಂದು ಆರೆಂಜ್ ಅಲರ್ಟ್. ಸೊ ಉಳಿದ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಪ್ರತ್ಯೇಕವಾದಂತಹ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂತಹದ್ದು. ಈಗ ಬರ್ತಾ ಇರತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ ಇವತ್ತು ಕರ್ನಾಟಕದ 3 ಜಿಲ್ಲೆಯಲ್ಲಿ ರಣ ಮಳೆಯಾಗುವಂಥ ಸಾಧ್ಯತೆಗಳ ಎಚ್ಚರಿಕೆಯನ್ನು ಕೊಡಲಾಗಿದೆ. ಅದರಲ್ಲಿ ಪ್ರತ್ಯೇಕವಾಗಿ ಬಳ್ಳಾರಿ, ಚಿತ್ರದುರ್ಗ, ತುಮಕೂರಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿರುವಂತಹದ್ದು. ಉಳಿದ ಜಿಲ್ಲೆಗಳಲ್ಲಿ ಇವತ್ತು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಕರ್ನಾಟಕದ 7 ಜಿಲ್ಲೆಗಳಲ್ಲಿ ನಾಳೆ ರಣಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ ನಾಳೆ ರಣ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಗದಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಲ್ಲಿ ಆರೆಂಜ್ ಅಲರ್ಟ್. ನಾಳೆ ಉಳಿದ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್. ಇದುವರೆಗೆ ಕರ್ನಾಟಕದಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದೆ. ಮುಂಗಾರು ಪೂರ್ವದ ಕಥೆ ಇದು. ಕರ್ನಾಟಕದಲ್ಲಿ ಇಲ್ಲಿಯವರೆಗೆ ಆಗುತ್ತಿದ್ದ ವಾಡಿಕೆಯ ಮಳೆ 89 ಮಿಲಿಮೀಟರ್ ಅಷ್ಟೇ. ಆದರೆ ಇವತ್ತು ಬೆಳಗ್ಗೆವರೆಗೆ ಕರ್ನಾಟಕದಲ್ಲಿ 125 ಮಿಲಿಮೀಟರ್ ಮಳೆ ಈಗಾಗಲೇ ಸುರಿದಿದೆ. ಕರ್ನಾಟಕದ 7 ಜಿಲ್ಲೆಗಳಲ್ಲಿ ನಾಳೆ ರಣಾರ್ಭಟದ ಮಳೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಗದಗದಲ್ಲಿ ಆರೆಂಜ್ ಅಲರ್ಟ್. ಮೇಘ ಸ್ಫೋಟ ನಾಳೆ ಸಂಭವಿಸಬಹುದಾದಂಥ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ನಾಳೆ ಉಳಿದ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ಗಳಿರ್ತವೆ. ಇದುವರೆಗೆ ಕರ್ನಾಟಕದಲ್ಲಿ ವಾಡಿಕೆಗಿಂತ ಅಧಿಕ ಮಳೆ. ಇದು ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಎಚ್ಚರಿಕಾ ಕ್ರಮಗಳ ಗೈಡ್ಲೈನ್ಸನ್ನು ಗಮನಿಸಿಕೊಂಡು ಅಥವಾ ಅದರಂತೆ ಜಿಲ್ಲೆಗಳು ಇರಬೇಕಾಗಿ ಬರುತ್ತೆ. ಕರ್ನಾಟಕದ 7 ಜಿಲ್ಲೆಗಳು ಪ್ರತ್ಯೇಕವಾಗಿ ಬಾಗಲಕೋಟೆ, ಬೆಳಗಾವಿ, ಗದಗದಲ್ಲಿ ಆರೆಂಜ್ ಅಲರ್ಟ್. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಲ್ಲೂ ಕೂಡ ಆರೆಂಜ್ ಅಲರ್ಟ್ ಇದ್ದಂತಹ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು
ನಾವು ತೆಗೆದುಕೊಳ್ಳಬೇಕಾಗಿ ಬರುತ್ತೆ. ಸೊ ಈ ತರಹದ ಸಂದರ್ಭಗಳಲ್ಲಿ ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಹೆಚ್ಚು ಮಳೆ ಸುರಿದಾಗ ಸಂಭವಿಸೋದೇ ಅಪಾಯಕಾರಿಯಾದಂತಹ ಸ್ಥಿತಿಗತಿಗಳು. ಒಂದು ಚರಂಡಿಯಲ್ಲಿ ಹೋಗಬೇಕಾದಂತಹ ನೀರುಗಳು ರಸ್ತೆಗೆ ಬಂದಿರ್ತವೆ. ಇನ್ನು ನಮ್ಮ ರಸ್ತೆಯಂತೂ ಒಂಥರ ಕೆರೆಗಳಂತಾಗಿರುತ್ತೆ, ಗುಂಡಿಗಳು ಮುಚ್ಚಿರೋದಿಲ್ಲ. ಆ ಗುಂಡಿಗೆ ನೀರು ಬಂದು ನಿಂತಾಗ ವಾಹನ ಸವಾರಿಗೆ ಇದು ಗುಂಡಿ ಯಾವುದು ರಸ್ತೆ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಒಂದು ವೇಳೆ ದ್ವಿಚಕ್ರ ವಾಹನ ಆ ಗುಂಡಿಗೇನಾದರೂ ಇಳಿತು ಎಂದಾದರೆ ಮುಗೀತು ಕತೆ. ಅಲ್ಲಿಗೆ ರಸ್ತೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಜೊತೆಗೆ ಅಂಡರ್ ಪಾಸ್ಗಳಲ್ಲಿ ಮಂಡಿಯವರೆಗೂ ಕೂಡ ನೀರು ನಿಂತುಕೊಳ್ಳುವಂತಹ ಸ್ಥಿತಿಗತಿಗಳು. ಸೊ ಈ ತರಹದ ಸಂದರ್ಭಗಳಲ್ಲಿ ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿನ ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾಡಳಿತ ಜೊತೆಗೆ ಬೆಂಗಳೂರಿನಲ್ಲಿ BBMP ಕೈಗೊಳ್ಳಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.